ಏನ್ ಬಾಸ್ 3 ದಿನದಲ್ಲಿ ಹುಡುಗಿನ ಬದಲಾಯಿಸ್ತೀನಿ ಅಂತ ಹೇಳಿದ್ದೆ, ಇವಾಗ ನೀನೇ ಬದಲಾಗಿದ್ಯಾ? ಒಂದು ಹುಡುಗಿ ಕ್ಲೋಸ್ ಆಗಿ ಮೂವ್ ಮಾಡಿದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಬಿಡೋದಾ? ಹೆಣ್ಣು ಅಂದ್ರೆ ಸಾವು ಅಂತಾರೆ. ಸಾಯೋ ನಿನಗೆ ಹೆಣ್ಣು ಯಾಕೋ? ನಿಮ್ಮ ಮನ್ಸಲ್ಲಿ ಈ ಥರ ಫೀಲಿಂಗ್ ಇದೆ ಅಂತ ಐಶು ಗೊತ್ತಾಯ್ತು ಅಂದ್ರೆ ಅವಳು ನಿನ್ನ ಮನುಷ್ಯ ಅನ್ನಲ್ಲ. ಏಯ್ ಎತ್ತಲ್ಲ, ಹುಡುಗಿ ನಗು ಕಂಡ್ರೆ ಹಿಂದೆನೆ ಬಾಲ ಅಲ್ಲಾಡ್ಸ್ಕೊಂಡು ಹೋಗೋನ್ಗೆ ನಾಯಿ ಅಂತಾರೆ. ಡರ್ಟಿ ಫೆಲೋ. ಇಲ್ಲ, ನಾನು ಸಾಯ್ತೀನಿ. ಮೊದಲು ಆ ಕೆಲಸ ಮಾಡು, ಇಲ್ಲ ಅಂದ್ರೆ ಆ ಹುಡುಗಿ ಮನ್ಸಲ್ಲಿ ಆಸೆ ಹುಟ್ಟಿಸಿ ನೀನ್ ಸತ್ತೋದ್ರೆ ಆ ಹುಡುಗಿಗೂ ನೆಮ್ಮದಿ ಇರಲ್ಲ. ನೀ ಪ್ರೇತಾತ್ಮಗೆ ಅಲಿಯೋದಕ್ಕಿಂತ ಮುಂಚೆ ನೀನ್ ಅಂತರಾತ್ಮನ ಕೇಳ್ಕೊ. ಇವಾಗ ಸಾಯಕ್ ಅಲಿತಾ ಇದ್ಯಾ, ಆಮೇಲೆ ಸತ್ ಮೇಲೂ ಅಲಿತ್ಯಾ. ಏನೇ ಆಗ್ಲಿ ಆ ನಿರ್ಧಾರ ಬದಲಾಗಲ್ಲ. ಓ ಲಾರ್ಡ್ ಜೀಸಸ್, ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸಿ. ಕರ್ನಾಟಕದಲ್ಲಿ ಕರೆಂಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಗೊತ್ತಾಗಿ ಪರ್ಮನೆಂಟ್ ಆಗಿ ನೀವು ಕ್ಯಾಂಡಲ್ ಲೈಟ್ ನೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವೆಷ್ಟು ಕ್ಲೆವರ್ ಅಂತ ನಮಗೆ ಅರ್ಥ ಆಗ್ತಾ ಇದೆ. ನಾವು ತಮ್ಮ ಬಳಿ ಬಂದು ನಿಮ್ಮ ಸೇವೆ ಮಾಡಬೇಕು ಅಂತ ಬಹಳ ಆತುರಿತಾ ಇದ್ದೀವಿ. ಏನ್ ಮಾಡ್ತೀರಾ? ಟ್ರಾವೆಲಿಂಗ್ ವೀಸಾ ಸಿಗ್ತಾ ಇಲ್ಲ. ಅಮೆರಿಕಾದವರು ಮೋದಿಗೆ ವೀಸಾ ಕೊಡ್ತಾ ಇಲ್ಲ, ನೀವು ನಮಗೆ ವೀಸಾ ಕೊಡ್ತಾ ಇಲ್ಲ. ಪರವಾಗಿಲ್ಲ, ನಿಮ್ಮ ಹತ್ರ ಅಲ್ಲದೆ ಹೋದ್ರು ನಮ್ಮನ್ನ ಪಾಕಿಸ್ತಾನಕ್ಕೆ ಕಳಿಸಿ. ಪೀಸ್ಫುಲ್ ಆಗಿ ಸಾಯ್ದೆ ಹೋದ್ರು ಪೀಸ್ ಆಗಿ ಸಾಯ್ತೋಗ್ತೀವಿ. ಆದ್ರೂ ನಿಮ್ಮ ಶಾಂತಿ, ಸಮಾಧಾನ, ನೆಮ್ಮದಿ ನಮ್ಮ ಮೇಲೆ ಸದಾ ಇರಬೇಕು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಏಯ್ ಜೀಸಸ್ ಏನಾದ್ರೂ ಮಾತಾಡಿದ್ರ? ಏ ಪೆಂಗ, ಯಾರದು ನನ್ನ ಕರೆದ ದೇವದೂತ? ಏನದು ನಿನ್ ವೇಷ? ಬ್ರದರ್, ಸತ್ತು ಮಣ್ಣಿಗೆ ಹಾಕಿದ್ಮೇಲೆ ಎಲ್ರಿಗೂ ಇದೇ ಸಾಯಕ್ಕೋಸ್ಕರ ನೀನ್ ದೇವ್ರ ಹತ್ರ ಬೇಡ್ಕೋ, ನಮ್ಮನ್ನೆಲ್ಲ ಯಾಕೋ ಸೇರಿಸ್ತೀಯಾ? ನೋಡೋ, ನನ್ಗೆ ಇದೇ ತರ ಸಾಯ್ತೀವಿ ಅಂತ ಊಫಿ ಮಾಡ್ತಾ ಇದ್ರ. ನಿಜ ಹೇಳ್ರೋ, ನಾವ್ ಸಾಯ್ತೀವ ಇಲ್ವಾ? ಮಹಾರಾಜ್, ಯಾರು ಸಾಯ್ಲಿ ಬಿಡ್ಲಿ, ನಾನಂತೂ ನಿಮ್ ಜೊತೆ ಕಂಪ್ನಿ ಕೊಟ್ಟೆ ಕೊಡ್ತೀನಿ. ವೆರಿ ಗುಡ್ ಬ್ರದರ್, ನಿಯತ್ತಿನ ನಾಯಿ ನೀನು. ಎಲ್ಲ ಹೀಗೆ ಹೇಳೋದು, ಯಾರನ್ನೂ ನಂಬೇಡ. ನಾವು ಸಾಯೋಣ. ಬಿ ಪ್ರಿಪೇರ್ಡ್ ಮಹಾರಾಜ್. ಐಶು, ಏನ್ ಮಾತಾಡ್ತಾ ಇದ್ಯಾ? ಹೌದು ಪ್ರವೀಣ್, ನಾನ್ ಡಿಸೈಡ್ ಮಾಡಿದ್ದೆ. ಆಕ್ಚುಲಿ ನೆನ್ನೆನೆ ಸಾಯೋಣ ಅನ್ಕೊಂಡೆ, ಬಟ್ ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆ. ಬಿ ರೆಡಿ. ಓಕೆ. ಹಲೋ ಹಲೋ ಡವ್ ಮಾಸ್ಟರ್, ನೀವೇ ಸಾಯ್ತೀರಾ ಇಲ್ಲ ನಾನ್ ಸತ್ತು ದೇವವಾಗಿ ಬಂದು ನಿನ್ನ ಕಟ್ಟ ಹಿಡಿದು ಸಾಯಿಸ್ಬಿಡ್ಲಾ? ಕೋತಿ ನನ್ನ ಮಗನೇ. ಇಡಿಯಟ್. ಲಾರ್ಡ್ ಜೀಸಸ್, ನಿನಗಾದ್ರೂ ಕಣ್ಣಿಗೆ ಕಾಣುವಂತ ಮೊಳೆನ ಹೊಡೆದ್ರು. ಈ ನನ್ನ ಮಕ್ಕಳು ನನಗೆ ಕಣ್ಣು ಕಾಣದೇ ಇರುವಂತ ಮೊಳೆನ ಹೊಡಿತಾವ್ರೆ. ಇವ್ರ ಮಧ್ಯೆ ನಾನು ಹೆಂಗ್ ಬದುಕ್ಲಿ? ಐ ಆಮ್ ಸಾರಿ, ಹೆಂಗ್ ಸಾಯ್ಲಿ? ಓ ಗಾಡ್, ಟೆಲ್ ಮಿ. ಏನೇ ಐಶು, ನಾನು ಅವನ ಸುಸೈಡ್ ಇಂದ ತಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನ್ ಯಾಕೆ ಹಂಗ್ ಮಾತಾಡ್ ಬಂದೆ? ಪ್ರೀತಿಸಿದವರು ನಮ್ ರೂಟಿಗೆ ಬರ್ಲಿಲ್ಲ ಅಂದ್ಮೇಲೆ ನಾವೇ ಅವ್ರ ರೂಟಿಗೆ ಹೋಗ್ಬೇಕು. ನಾನು ಅದನ್ನೇ ಮಾಡ್ದೆ. ಆದ್ರೆ ಅವನು ಒಂದೇ ಡಿಸಿಷನ್ ಅಲ್ಲಿ ಇದ್ದಾನೆ. ಮೇ ಬಿ ನಾನು ಅಂದ್ರೆ ಅವ್ನಿಗೆ ಇಷ್ಟ ಇಲ್ವೇನೋ. ಏನೇ ಆಟ ಮಾಡ್ತೀನಿ ನೀನು? ಈಗ ಟೈಮ್ ಬೇರೆ ಇಲ್ಲ. ಅಕಸ್ಮಾತ್ ಅವ್ನು ನೀನು ಹೇಳ್ದೆ ಹೋದ್ರೆ ಅವನ ಜೊತೆ ನಾನು ಸತ್ ಹೋಗ್ತೀನಿ. ಸಾಯಿ, ಯಾವಾಗ ನೋಡಿದ್ರು ಸಾಯ್ತೀನಿ. ಬರೀ ಸಾಯೋದ್ರ ಬಗ್ಗೆ ಮಾತಾಡ್ತಿರ್ತೀಯ. ನೋಡು ಪ್ರವೀಣ್, ಡ್ಯಾಡಿಗೆ ಹೇಳ್ ಬಂದ ಟೈಮು ಮುಗಿತಾ ಇದೆ. ನನಗೆ ನನ್ ಪ್ರೀತಿ ಸಿಗೋ ತರ ಕಾಣ್ತಾ ಇಲ್ಲ. ಚಂದು ನನ್ ಪ್ರೀತಿನ ಆಕ್ಸೆಪ್ಟ್ ಮಾಡದೇ ಇದ್ರು, ನನ್ನಿಂದ ದೂರ ಆದ್ರೂ ಸಹಿಸಕ್ಕಾಗಲ್ಲ. ಸಾಯೋದು ಖಂಡಿತ. ಹೇ, ನಿನಗೆ ಸಾಯೋದ್ರ ಮೇಲೆ ಕಾನ್ಫಿಡೆನ್ಸ್ ನಿನ್ನ ಪ್ರೀತಿ ದಕ್ಸ್ಕೊಳ್ಳೋದ್ರ ಮೇಲೆ ಹಾಕಿಲ್ಲ. ನೀನು ಪ್ರೀತಿಸಿದ ಪ್ರೀತಿ ನಿನಗೆ ಸಿಗಲಿಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ಪ್ರೀತಿನ ಪದಕ್ಕೆ ಅರ್ಥನೇ ಇಲ್ಲ. ನೋಡು, ಚಂದು ನಿನಗೆ ಸಿಕ್ಕೇ ಸಿಗ್ತಾನೆ, ನಂಬಿಕೆ ಹೇಳು. ನನ್ನ ಮೇಲಲ್ಲ, ನಿನ್ನ ಪ್ರೀತಿ ಮೇಲೆ. ಅಮಾವಾಸ್ಯೆ, ಏನ್ಲ ಮಾಡ್ತಾ ಇದೀಯಾ? ಪಾರ್ವತಿ ಬರೋದಕ್ಕೆ ದಾರಿ ಮಾಡ್ತಿದ್ದೀನಿ. ಮಾಡು.
ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ನಿಂತ್ಕೊಳ್ತೀರಾ ಇಲ್ಲಿ? ಯಾಕೋ? ಎಸ್, ಕರೆಕ್ಟಾಗಿ 12 ಗಂಟೆಗೆ ಇನ್ನು 2 ನಿಮಿಷ ಇದೆ. 2ನೇ ಮುಳ್ಳು ಕರೆಕ್ಟಾಗಿ 12 ಗಂಟೆ ಮೇಲೆ ಹೋಗಿ ಕೂತ್ಕೊಂಡಿದ ತಕ್ಷಣನೇ ಡ್ಯಾನ್ 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 ಮುಂದೆ ಕೇಳ ಅಂತ ಹೊಡೆದ ತಕ್ಷಣನೇ ಎಲ್ಲರೂ ಒಟ್ಟಿಗೆ ಕೈ ಕುಯ್ಕೊಂಡು ಸತ ಬಿಡ್ಬೇಕು. ನಾನಲ್ಲ, ಅಕಸ್ಮಾತ್ ಭಯ ಬಿದ್ದು ಸಾಯೋದು ಬೇಡ ಅಂತ ನನಗೆ ನೀವು ಊಸಿ ಮಾಡಿಬಿಟ್ರೆ ಏನ್ ಮಾಡ್ತೀಯಾ? ಕೊಲೆ ಮಾಡ್ತೀಯಾ? ಮಾಡ್ತೀನಿ. ಆಗ ನಿನ್ನ ಜೈಲ್ಗೆ ಹಾಕ್ತಾರೆ. ಹಾಕ್ಲಿ, ಅದೇ ನನಗೂ ಇಷ್ಟ. ನೋಡಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಸಾಯ್ದೆ ಹೋದ್ರೆ ನನ್ನ ಸಾವು ಮೇಲೆ ಆಣೆ ಹೇಳಿದ್ದೀನಿ. ಸತ್ ಮೇಲೆ ಏನೋ ಆಣೆಲೆ ಈ ಕೋತಿ. ಹೋಗ, ಹೋಗ್ ಪಾಚ್ಕೊಳ. ಹೋಗ್ರ, ನಾನು ಹೋಗ್ತೀನಿ. ಹಲೋ, ಇನ್ನು ಹೋಗ ಆ ಕಡೆ. ಇರ್ಲಿ. ಗೌರಿ, ಮೈ ಲವ್, ನಾನಿವತ್ತು ಸಾಯ್ತಾ ಇದ್ದೀನಿ. ನಿನ್ನ ಪ್ರೀತಿನ ಪಡೆಯೋಕ್ಕೋಸ್ಕರ ನಾನು ಸತ್ತು ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದು ಇವತ್ತು ನಿಜ ಮಾಡ್ತಾ ಇದ್ದೀನಿ. ನೋಡು ನೋಡು, ನಿನಗಿಷ್ಟವಾಗಿರೋ ವಿಘ್ನ ಹಾಕೊಂಡು ನಾನು ಸಾಯ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಪೇಪರ್ಲಿ ನೀನು ನೋಡು. ನಾನು ಸತ್ತಿರೋ ವಿಷಯ ಗೊತ್ತಾಗುತ್ತೆ. ಖುಷಿ ಪಡು, ಆನಂದ ಪಡು. ಕರ್ತ ಯೇಸು ಕ್ರಿಸ್ತ ಮತ್ತೆ ಬಾರದಂತ ಲೋಕಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪ್ರಯಾಣನ ಓಲೋ ಬಸ್ ತರ ಸುಖಮಯವಾಗಿರ್ಸಪ್ಪ. ನೀನ್ ಸತ್ತೋಗ್ಬಿಟ್ರೆ ಅವ್ನ್ ಪ್ರೀತಿ ಸಿಕ್ಬಿಡ್ದ ನಿಂಗೆ? ಬದುಕಿದ್ರು ಸಿಗಲ್ಲ ಅಂತ ಗೊತ್ತಾಯ್ತು. 3 ಡೇಸ್ ಅಲ್ಲಿ ನಾನ್ ಚಂದು ಎಷ್ಟ್ ಹತ್ರ ಆದ್ರೂ ಚಿಕ್ಕ ಚೇಂಜ್ ಕೂಡ ಆಗಿಲ್ಲ. ಏನ್ ಮಾಡೋದು? ಅವನಿಗೆ ನನ್ ಫೇಸ್ ನೋಡಕ್ ಇಷ್ಟ ಇಲ್ವೇನೋ. ಸರಿ, ಒಂದ್ ಕೆಲಸ ಮಾಡ್ತೀನಿ. ನೀನ್ ಅವನ ಪ್ರೀತಿ ಮಾಡ್ತಿದ್ದೆ ಅಂತ ನಾನೇ ಹೋಗಿ ಅವ್ನಿಗೆ ಹೇಳ್ಬಿಡ್ಲಾ? ನೀನ್ ಹೇಳಿದ್ಮೇಲೆ ಪ್ರೀತಿಸೋ ಪ್ರೀತಿ ನನಗ್ ಬೇಕಾಗಿಲ್ಲ. ನಿಜವಾಗ್ಲೂ ಪ್ರೀತಿ ಇದ್ರೆ ಅವನೇ ಹೇಳ್ತಾನೆ. ಏನೇ ಸ್ಟಾರ್ಟ ಮಾಡ್ತೀಯಾ? ಅಕಸ್ಮಾತ್ ಅವ್ನು ಹೇಳಿಲ್ಲ ಅಂದ್ರೆ ಅವನ ಜೊತೆ ನಾನು ಸಾಯ್ತೀನಿ. ಯಾವ ನೋಡಿದ್ರು ಸಾಯ್ತೀನಿ ಅಂತೀಯಲ್ಲ? ನೀನ್ ಬಂದಿರೋ ಸಾಯಕ್ಕಲ್ಲ, ಅವನ್ನ ಬದುಕ್ಸಕ್ಕೆ. ಅಳ್ಬೇಡ. ಈಗಲೂ ನೀನು ಅವನ್ನ ದಕ್ಸ್ಕೊಳಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನೀನು ಚಂದು ಇಬ್ರು 15 ಮಿನಿಟ್ಸು ಹಾಗೆ ಜಾಲಿಯಾಗಿ ಕಮಿಟ್ ಆಗ್ಬಿಟ್ರೆ. ಕಮಿಟ್ ಅಂದ್ರೆ? ಕಿಸ್ಸನ್ಗೋ. ಕಿಸ್ಸ? ವಾಟ್ ಆರ್ ಯು ಟಾಕಿಂಗ್? ಪ್ರೀತಿಗೋಸ್ಕರ ನಮ್ಮ ಹುಡುಗರು ಏನೆಲ್ಲ ಮಾಡ್ತಾರೆ. ಶೀಲಾ ಡೈಟ್ರಿ ಅಂತಪ್ಪೋ. ಶೀಲಾನಾ? ಮತ್ತೆ ಕಿಸ್ ಅಂದೆ? ಅಲ್ಲ ಕಣೆ, ನಿಮ್ಮಂತ ಆರ್ಥೋಡಾಕ್ಸ್ ಫ್ಯಾಮಿಲಿ ಹುಡುಗಿರಿಗೆ ಕಿಸ್ ಅಂದ್ರೆ ಶೀಲಕ್ಕೆ ಸಮಾನ ತಾನೆ. ಅದು ಕೇಳಿದೆ. ಚಂದು ಏನ್ ಅನ್ಕೋತಾನೋ? ಸಿನ್ಸಿಯರ್ ಆಗಿ ಲವ್ ಮಾಡೋ ಹುಡುಗಿರು ಶೀಲನ ಪ್ಲೆಡ್ಜ್ ಮಾಡಿ ಕಿಸ್ ಕಣೆ ಅನ್ನೋ ತಿನ್ನೋ ಯಾವ ನನ್ನ ಮಗನು ಮೋಸ ಮಾಡಲ್ಲ. ಅಷ್ಟು ನಿಯತ್ತು ಕಡೆ ನಮ್ಮ ಹುಡುಗರಿಗೆ. ನೋಡು ಐಶು, ಇಂಥ ಟೈಮಲ್ಲಿ ಅಂತ ಡಿಸಿಷನ್ ತಗೊಳ್ಳೋದು ತಪ್ಪಲ್ಲ. ಸೇ ಎಸ್. ಸರಿ, ನೀನ್ ಹೋಗು. ಗುಡ್. ಯಾವಾಗ ನೋಡಿದ್ರು ಸಾಯದ್ರಲ್ಲೇ ಇರ್ತಾರೆ. ಐಶು ಆಗಿದ್ದಾಳೋ? ಏನಾದ್ರು ಮಾಡ್ಕೊಂಡ್ಬಿಟ್ಲಾ? ಹೇಳೋ ಕೇಳೋ. ನಿನ್ನ ಪ್ರಾಣದ ಮೇಲೆ ಅವಳ ಚಿಂತೆ, ಅವಳ ಪ್ರಾಣದ ಮೇಲೆ ನಿನಗೆ ಚಿಂತೆ.
ಮಧ್ಯದಲ್ಲಿ ನಾನು ಕಬೂತರ್ ಜಾ 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 ಅಂತ ಹಾಡ್ಕೊಂಡು ಸಾಯ್ತೀನಿ. ಹೋಗಲ್ಲ. ಅಲ್ಲ ಕಣ, ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇಲ್ಲ, ರಿಲೇಶನ್ಶಿಪ್ ಇಲ್ಲ, ಲವ್ ಅಂತೂ ಇಲ್ಲವೇ ಇಲ್ಲ. ಆದ್ರೂ ನಿಮ್ಮಿಬ್ಬರ ಮಧ್ಯೆ ಅದೇನಪ್ಪ ಆ ಕೇರು, ಲವ್, ಪ್ರೀತಿ. ಬಾಯ್ ಮುಚ್ಚ. ಈ ಒಟ್ಟೆಲ್ಲ ಬಿಟ್ಟು ಫಸ್ಟ್ ಬೊಗಳು. ತಿರ್ಗಾ ಪೋಸ್ಟ್ಪೋನ್ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನಾನು ಸಾಯ್ಬೇಕಷ್ಟೇ. ಸಾಯಿ, ಯಾರು ಬೇಡ ಅಂದ್ರು. ಆದರೆ ಸಾಯಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಿ. ಯಾವ ಕೆಲಸ? ಏನಿಲ್ಲ, ಐಶುಗೆ ಒಂದೇ ಒಂದು ಆಸೆ ಇದೆಯಂತೆ, ಅದು ತೀರದೆ ಸತ್ತೋಗ್ಬಿಡ್ತೀನಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಏನಂತೆ? ಏನಿಲ್ಲ, ಒಂದು ಲೈಟು ಹಗ್ಗು, ಒಂದು ಸ್ವೀಟ್ ಕಿಸ್ಸು, ಹಾಗೆ ಒಂದು 15 ಮಿನಿಟ್ಸ್ ಅವಳು ಕಾಲ್ ಅವಳ ಜೊತೆ ಕಾಲ ಕಳೆದ್ಬಿಡು. ಏನು ಕರ್ಕೊಂಬಂದು ಏನ್ ಮಾಡಿಸ್ತಾ ಇದ್ಯಾ? ಇದು ನಿನ್ನ ಆಸನ ಅವಳ ಆಸನ? ಬೀಗದ ಕೈ ಸೇರಿದ್ರೆ ಬಾಗಿಲಿಗೇನೋ ಬಂತು ಭಾಗ್ಯ, ಅದೇ ಬಾಯಿಗೆ ಬರ್ತೋಳು ಅಂತೀನಿ. ಆಮೇಲೆ ಇದು ಅವಳ ಆಸೆ. ಆ ಹುಡುಗಿನ ಯಾವತ್ತೂ ಆ ಆಂಗಲ್ ಅಲ್ಲಿ ನೋಡಿಲ್ವೋ? ಈಗ ನೋಡ, ಇಷ್ಟ ಇಲ್ವಾ? ಸರಿ ಆಗಲ್ವ ಅಂತ ಹೇಳ್ಬಿಡ್ತೀನಿ. ಬರೀ ಕಿಸ್ತಾನೆ ಅಷ್ಟೇನಪ್ಪ, ನಿನಗೆ ಬೇಕಾದ್ರೆ ಆ ಸುಖನೂ ಅನ್ಬೋದು. ನಿನ್ ನಾಲ್ಗೆಗೆ ಸೆನ್ಸರ ಇಲ್ವನೋ? ಪ್ರವೀಣ್, ಸುಮ್ಮನೆ ಹೇಳ್ದೆ. ಏನಾಯ್ತು? ನನಗ್ ಟೈಮ್ ಇಲ್ಲ. ಅಯ್ಯೋ ಗೊತ್ತಮ್ಮ, ನನಗೆ ಟೈಮ್ ಇಲ್ಲ ಅಂತ. ಆದ್ರೆ ಇವನು ಅರ್ಥ ಬೇಕೆ. ಏನಪ್ಪ, ಬರ್ತಾನೆ, ಹೋಗು ಹೋಗು. ಬೇಗ 5 ಮಿನಿಟ್ಸ್ ಅಲ್ಲಿ ಮುಗ್ದು ಹೋಗ್ಬೇಕು. ಓಕೆ, ಬರ್ತಾನೆ ಹೋಗು, ಬರ್ತಾನೆ ಹೋಗು. ಹೋಗು ಹೋಗು. ಹಿಂಗೆ ಹೊರಟೋಗ್ತೀಯಾ? ಅಯ್ಯೋ ನನ್ನ ಮಗನೇ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಟಸ್ಸು ಪುಸದ ಸೆಂಟ್ ಹಾಕೊಂಡು ಮನ್ಮದ ತರ ಬಾಣ ಬಿಡೋಗ. ಬಾಣನ? ಹಂಗಂದ್ರೆ ಏನು ಅರ್ಥ ಆಗಲ್ಲ. ಹೇಳ್ಕೊಡ್ತೀನಿ ಪಾಪ. ಆ ವಿಘ್ನನ್ ಮಗ ಏನಾದ್ರು ಕಟ್ ಮಾಡ್ಕೊಬಿಟ್ಟೆನೋ. ಬಾರೋ ಹೋಗಿ ನೋಡೋಣ. ನಾನೇ ಕೂಗಿದ್ದು. ನನ್ನ ಮಕ್ಕಳಲ್ಲೇ ಸಾಯ್ತೀನಿ ಅಂತ ನನಗೆ ಮೋಸ ಮಾಡ್ತಿದ್ದೀರೇನ್ರೋ? ಡ್ರಾಮಾ ಮಾಡ್ತಿದ್ದೀರಾ? ಡ್ರಾಮಾ ಆಡ್ಸಕ್ ಬಟ್ರಿದ ನೀ ಸುಮ್ಮನಿರ. ನೋಡೋ, ಸಾಯೋ ಟೈಮಲ್ಲಿ ಕಾಮಿಡಿ ಬೇಕಾಗಿಲ್ಲ. ನನ್ನನ್ನು ಸಾಯಿಸಿ ನನ್ನ ಬಾಡಿನ ತಗೊಂಡೋಗಿ ಯಾವ್ದೋ ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಕ್ಬೇಕು. ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಮೆಡಿಕಲ್ ಕಾಲೇಜ್. ಯಾವ್ದೋ ಒಂದು ಕಾಲೇಜ್ ಬಿಡ. ಇಷ್ಟಕ್ಕೂ ಮಾರಕ್ಕೆ ನಿನ್ನ ಹತ್ರ ಇರೋದು ಒಂದೇ ಒಂದು. ಒಂದೇನಾ? ಏನ್ರೋ ಅದು? ಅದೇ. ಏನೋ ಅದು? ಕಣ್ಣು. ಹಂಗೆಲ್ಲ ಹೇಳ್ಬೇಡ್ರಿ ಕೊಟ್ರು, ನನ್ಗೆ ಅಳು ಬರುತ್ತೆ. ಓ, ಅಳ್ತೀಯಾ? ನಾನೇ ಕೊಂಬಿ ಕೊಡ್ತೀನಿ. ನನ್ ಮಗನೇ, ನೀವು ಹೋಗು ಮಚ್ಚ, ನೀವು ಹೋಗು. ವಿಗ್ರಾಜ ಕಂಪ್ನಿ ಕೊಡ್ತೀನಿ.